ಪಿಲಿಕುಳ ಜೈವಿಕ ಉದ್ಯಾನವನವು ಸಾಕಷ್ಟು ವಿಸ್ತಾರವಾದ ಭೂಮಿಯಿಂದ ಕೂಡಿದ್ರೂ ಪ್ರಚಾರದ ಕೊರತೆಯಿಂದಾಗಿ ಸಮರ್ಪಕವಾಗಿ ಅಭಿವೃದ್ಧಿಯಾಗಿಲ್ಲ. ನಿರ್ವಹಣೆಯ ಕೊರತೆ ಕಂಡುಬಂದಿರುವುದಾಗಿ ಕರ್ನಾಟಕ ವಿಧಾನಮಂಡಲದ ಅಧೀನ ಶಾಸನ ರಚನಾ ಸಮಿತಿ ಅಸಮಾಧಾನ ವ್ಯಕ್ತಪಡಿಸಿದೆ. ಶಾಸಕ ಎಸ್.ಆರ್. ಶ್ರೀನಿವಾಸ್ ನೇತೃತ್ವದ ಸಮಿತಿಯು ಪಿಲಿಕುಳ ಜೈವಿಕ ಉದ್ಯಾನವನಕ್ಕೆ ಭೇಟಿ ನೀಡಿದ ಬಳಿಕ ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ಪಿಲಿಕುಳದ ನ್ಯೂನತೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿತು. ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿದ ಪಿಲಿಕುಳದ ಅಭಿವೃದ್ಧಿಗೆ ಅಗತ್ಯವಾದ ಕ್ರಮವಾಗಿಲ್ಲ. ಹಿಂದೆ ಇಬ್ರಾಹಿಂ ಅವರು ಜಿಲ್ಲಾಧಿಕಾರಿಯಾಗಿದ್ದ ವೇಳೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಪ್ರಚಾರ ನೀಡಲಾಗ್ತಾ ಇತ್ತು. ಆದರೆ ಕಳೆದ ಕೆಲ ವರ್ಷಗಳಿಂದ ಪಿಲಿಕುಳದ ಬಗ್ಗೆ ಯಾವುದೇ ರೀತಿಯ ಪ್ರಚಾರಗಳು ಕಂಡುಬರುತ್ತಿಲ್ಲ ಎಂದು ಶಾಸಕರಾದ ಶಿವಕುಮಾರ್ ಅವರು ಆಕ್ಷೇಪಿಸಿದರು. ಏನೇನಿರಬೇಕು ಅನ್ನೋದು ಇದೆಲ್ಲ ಇರಬೇಕು. ಮಿನಿಮಮ್ ಇದನ್ನೆಲ್ಲ ನೀವು ಮಾಡೋದಕ್ಕೆ ಇನ್ಕಾರ್ಪೊರೇಟ್ ಮಾಡೋದು. ಸೆಕೆಂಡ್ ಥಿಂಗ್, ನಿಮಗೆ ಕೇರಳ ಹತ್ರ ಇರೋದ್ರಿಂದ ಭಾಳ ಅನುಕೂಲ. ನೀವು ಏನೇ ಅಡ್ವರ್ಟೈಸ್ಮೆಂಟ್ ಇರಲಿ, ಏನೇ ಸುದ್ದಿ ಇರಲಿ, ಮಲಯಾಳಂ ಪೇಪರ್ಸ್ ಕೊಡಬೇಕು. ಮಲಯಾಳಂ ಪೇಪರ್ಗಳ ಆ ಕಡೆ ಬಂದಾಗ ಅಲ್ಲಿನ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಮೈಸೂರಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತಿದೆ. ಆ ಡೈರೆಕ್ಟರ್ ಪುಷ್ಪಾವತಿ ಅಂತ ಒಂದು ಲೆಟರ್ ಬರೀ ಯಾವತ್ತಾದರೂ 2 ತಿಂಗಳಿಗೋ 3 ತಿಂಗಳಿಗೋ ಇಲ್ಲ 4 ತಿಂಗಳು ವರ್ಷದಲ್ಲಿ 2 ಸಾರಿ ಫ್ರೀ ಕ್ಯಾಂಪ್ ಮಾಡಿಸಿ ಹಿಯರಿಂಗ್ ಮಕ್ಕಳಿಗೆ ಇಲ್ಲ ದೊಡ್ಡವ್ರಿಗೆ ಅಟ್ಲೀಸ್ಟ್ ಅದನ್ನು ಅದು ಮಾಡ್ತಾರೆ ಅಂದ್ರೆ 2,000 ಜನ ಬರ್ತಾರೆ. ಪಿಲಿಕುಳದಲ್ಲಿ ಲಭ್ಯ ಇರುವ ಖಾಲಿ ಜಾಗ ಬಳಕೆಯೊಂದಿಗೆ ವ್ಯಾಪಕ ಪ್ರಚಾರದ ಆಂದೋಲನ ಅಗತ್ಯ ಇರುವುದಾಗಿ ಹೇಳಿದ ಸಮಿತಿ ಅಧ್ಯಕ್ಷ ಎಸ್.ಆರ್. ಶ್ರೀನಿವಾಸ್ ಅವರು ಮೃಗಾಲಯದ ನಿರ್ವಹಣೆ ಸೇರಿದಂತೆ ಪಿಲಿಕುಳದಲ್ಲಿ ಕೈಗೊಳ್ಳಬಹುದಾದ ಅಗತ್ಯ ಅಭಿವೃದ್ಧಿ ಕಾರ್ಯಗಳು, ಸಿಬ್ಬಂದಿ ಕೊರತೆ, ಸಂಪನ್ಮೂಲಗಳ ಕ್ರೋಢೀಕರಣ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಮಾಹಿತಿಯೊಂದಿಗೆ ಮಾಸ್ಟರ್ ಪ್ಲಾನ್ ತಯಾರಿಸಿ ನೀಡಿದ್ರೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಯ ಜೊತೆ ಚರ್ಚಿಸಿ ಅಗತ್ಯ ಕ್ರಮ ವಹಿಸುವುದಾಗಿ ತಿಳಿಸಿದರು. ಏನಾದರೂ ಒಂದು ಬದಲಾವಣೆ ತರಲಿಕ್ಕೆ ಅವಕಾಶ ಇದೆಯಾ ಅಂತ ಹೇಳ್ಬಿಟ್ಟು ಇರ್ಬೋದು. ಬಹುಶಃ ನೀವು ಹೇಳೋದೆಲ್ಲ ನೋಡಿದ್ರೆ ಮತ್ತೆ ನಿಮ್ಮ ಸಮಸ್ಯೆಗಳು ನೋಡಿದ್ರೆ, ಫಂಡಿಂಗ್ ಸಮಸ್ಯೆಗಳೆಲ್ಲ ನೋಡಿದ್ರೆ, ನೀವು ಏನೇ ವರದಿ ಕೊಟ್ಟರೆ ಅದನ್ನು ನಾವು ಸರ್ಕಾರಕ್ಕೆ ತಲುಪಿಸಿದ್ರು ಕೂಡ ಅದು ಫೈನಲಿ ನಿಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ನೀವು ಅದನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಅಂತ ನಮಗಂತೂ ಅನ್ನಿಸ್ತಾ ಇದೆ. ಅದಕ್ಕೆ ನೀವೇ ಪ್ರಕಾರ ಏನು ಲ್ಯಾಂಡ್ ಇದೆಯೋ ಆ ಲ್ಯಾಂಡು ನಿಮ್ಗೆ ಹ್ಯಾಂಡ್ ಓವರ್ ಆದಮೇಲೆ ನೀವು PPP ಮಾಡಲಿಲ್ಲ ಟ್ರೈ ಮಾಡಿದ್ರೆ ಮಾಡ್ಬೋದು. ನಮಗೆ ಬಂದಿರ್ತಕ್ಕಂಥದ್ದು ನೀವು ಸೂಕ್ತವಾಗಿರ್ತಕ್ಕಂಥ ಒಂದು ರಿಪೋರ್ಟ್ ಕೊಡಿ. ನಾವು ಎಲ್ಲರೂ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ನಾವು ಡಿಸೈಡ್ ಮಾಡಿರೋದು ನಿಮ್ಮಲ್ಲಿ ಎಷ್ಟು ನಾವು ಫಸ್ಟು ಅನ್ಕೊಂಡಿದ್ದು ನಿಮ್ಮ ಡೆವಲಪ್ಮೆಂಟ್ಗೆ ಮತ್ತು ಬೇರೆ ಬೇರೆ ಏನೇನು ನೀವು ಅಲ್ಲಿ ಕಾರ್ಯಕ್ರಮಗಳನ್ನ ರೂಢಿಸ್ತೀರಾ, ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಒಂದು ಎಸ್ಟಿಮೇಟ್ ರೆಡಿ ಮಾಡಿಸಿ ಅದನ್ನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತ ನಾವೆಲ್ಲ ಕಮಿಟಿಯ ಸದಸ್ಯರು ಸೇರಿ ಮಾತಾಡಿ ಮಾಡ್ಕೊಂಡು ಬಂದಿದ್ದಂಥದ್ದು. ಆದರೆ ಇಲ್ಲಿ ನೀವು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನೋಡಿದಂಥ ಸಂದರ್ಭದಲ್ಲಿ ಬಹುಶಃ ನೀವು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಲಿಕ್ಕೆ ಆಗಲ್ಲ. ನಿಮ್ಮ ಇರ್ತಕ್ಕಂಥ ಸ್ಟಾಫ್ ಇರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲವೂ ಕೂಡ ನಿರಂತರವಾಗಿ ಸರ್ಕಾರದಲ್ಲಿ ಇರ್ತಕ್ಕಂಥದ್ದೇ. ಔಟ್ಸೋರ್ಸಲ್ಲಿ ಇರ್ತಕ್ಕಂಥದ್ದು ನಿಮಗೆ ಸೋರ್ಸಸ್ ಅಲ್ಲಿ ಜನರೇಟ್ ಆಗ್ತಾ ಇಲ್ಲ. ಇವೆಲ್ಲ ನೋಡುವಾಗ ನಿಮ್ಮ ಕೈಲಿ ನಿರ್ವಹಣೆ ಮಾಡೋದ್ರಲ್ಲಿ ಸಾಧ್ಯತೆ ಕಡಿಮೆ ಅನಿಸುತ್ತೆ. ನೀವು ಯಾವ ರೀತಿ ಈಗ ಕ್ಯಾಬಿನೆಟ್ ಮುಂದೆ ಇದೆ ಅಂತ ಹೇಳ್ತಾ ಇದ್ದೀರ, ನಾವು ಅದನ್ನು ಕೂಡ ಅತಿ ಶೀಘ್ರದಲ್ಲಿ ನಿಮಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಒಂದು ಬೇಕಾಗಿರ್ತಕ್ಕಂಥದ್ದನ್ನ ನಾವೆಲ್ಲ ಕಮಿಟಿ ಸದಸ್ಯರು ಹೋಗಿ ಮಾತನಾಡಿ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ಒಂದು ನೆಕ್ಸ್ಟ್ ಇನ್ನು ಅಲ್ಲಿ ಡೆವಲಪ್ಮೆಂಟ್ಗೆ ನಾವು ಒಂದು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವೆಲ್ಲ ಒಂದು ರಿಪೋರ್ಟ್ ಕೊಡಿ. ಎಲ್ಲ ಇಲಾಖೆಗಳಿಗೆ ಮಾಹಿತಿ ತಗೊಳ್ಳೋಕ್ಕೆ ಈಗ ಫಾರೆಸ್ಟ್ ಇಲಾಖೆನೂ ತಗೊಳ್ಳಿ. ಫಾರೆಸ್ಟ್ ಇಲಾಖೆನೂ ಎಲ್ಲ ಕಡೆ ಕೆಲವೆಲ್ಲ ಒಳ್ಳೊಳ್ಳೆ ಪಾರ್ಕ್ ಮಾಡಿದ್ದಾರೆ. ಮಕ್ಕಳು ಆಟ ಆಡೋಕ್ಕೆ ಮತ್ತೊಂದು ಎಲ್ಲ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಆ ರೀತಿ ಎಲ್ಲ ಇಲಾಖೆಗಳು ನೀವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೊಳ್ಳಿ. ನೀವು ಅದನ್ನು ನಾವು ಮುಖ್ಯಮಂತ್ರಿಗಳಿಗೆ ಆ ರಿಪೋರ್ಟ್ ಎಲ್ಲ ಕೊಟ್ಟು ನಾವೇ ವಾಲಂಟಿಯರ್ ಆಗಿ ಹೋಗಿ ಮತ್ತು ನಾವು ಖಾದರ್ ಸಾಹೇಬ್ರ ಹತ್ರ ಕೂಡ ಮಾತನಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ಅಲ್ಲಿ ಲೋಕಲ್ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇನ್ವಾಲ್ವ್ಮೆಂಟ್ ಆದರೆ ಏನು ಬೇಕಾದರೂ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ನಾವು ಖಾದರ್ ಜನರು ಕೂಡ ಮಾತನಾಡ್ತಕ್ಕಂಥದ್ದು ಮಾಡ್ತೀವಿ. ನೀವೇನು ರಿಪೋರ್ಟ್ ಕೊಡ್ತೀರೋ ಅದನ್ನೆಲ್ಲ ನಮಗೆ ನಮ್ಮ ಕಮಿಟಿಗೆ ಸಬ್ಮಿಟ್ ಮಾಡಿ ನಾವು ಎಷ್ಟು ದಿವಸ ಮಾಡ್ತೀವಿ. ಆ್ಯಕ್ಚುಲಿ ತಾವು ಹೇಳಿದಂಗೆ 20 ವರ್ಷದಿಂದ ಇಶ್ಯೂ ಇದೆ.
ಮೊದಲನೇ ಇಶ್ಯೂ ಇದರಲ್ಲಿ ಏನಾಗಿದೆ ಸರ್, ಹಿಂದಿನ ಎಲ್ಲ ಸರ್ಕಾರದ ವತಿಯಿಂದ ಇವಾಗ 300 ಆಕ್ಚುಲಿ ಅದರದ್ದು ಇರೋದು ಸರ್ 356 ಎಕರೆ 25 ಸೆಂಟ್ಸ್ ಟು ಬಿ ಕ್ವೈಟ್ ಆನೆಸ್ಟ್. ಈ 356 ಎಕರೆ 25 ಸೆಂಟ್ಸ್ ಅಲ್ಲೂ ಕೆಲವೊಂದು ಎನ್ಕ್ರೋಚ್ ಆಗಿದೆ, ಕೆಲವೊಂದು ಬೇರೆ, ಅದೆಲ್ಲ ಏನೇ ಇತ್ತು ಸರ್ ಅಂದಾಜಷ್ಟು ನಮ್ಮ ಪೇಪರಲ್ಲಿ ಇರುವಂಥದ್ದು. ಹಿಂದೆ ಇದು ಪಿಲಿಕುಲ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗೋದಕ್ಕಿಂತ ಮುಂಚೆ ಏನು ಸೊಸೈಟಿ ಅಂತ ಇತ್ತು ಸರ್, ಅದ್ರ ಮೂಲ ಉದ್ದೇಶ ಅವ್ರು ಹೇಳ್ದಂಗೆ ಇಲ್ಲಿನ ಒಂದು ಇದನ್ನೆಲ್ಲ ಮಾಡೋದು ಅಂತ ಇತ್ತು. ಬಟ್ ಆಮೇಲೆ ಏನು ನಮ್ಮ ಈ ಸಮಿತಿ ನಿರ್ಧಾರ ಆಯಿತು, ನಾವು ಬರೀ ಇದನ್ನ ಬಯೋಲಾಜಿಕಲ್ ಪಾರ್ಕ್ ಈ ತರ ಮಾಡಿದ್ರೆ ನಮಗೆ ಆದಾಯ ಬರ್ತಾ ಇಲ್ಲ, ಆದಾಯ ಬರ್ತಿರೋದು ಝೂ ಒಂದೇನೆ. ಸೊ ನಾವು ಬೇರೆ ಬೇರೆದಕ್ಕೂ ಮಾಡಬೇಕು ಅಂತ ಹೇಳ್ಕೊಂಡು ಮಾನಸ ವಾಟರ್ ಪಾರ್ಕಿಗೆ ಸರ್ಕಾರದ ಅನುಮತಿ ತಗೊಂಡು 15 ಎಕರೆ, ಗಾಲ್ಫ್ ಕ್ಲಬ್ಗೆ 75 ಅಂತ ಮಾಡಿದ್ರು, ಬಟ್ ಅಲ್ಲಿ 63 ಚಿಲ್ಲರೆ ಅಷ್ಟೇ ಇದು ಬಂದಿದೆ ಸರ್. ಅದೇ ರೀತಿ KSTDCಗೆ ಸರ್ಕಾರ ಸ್ವಾಮ್ಯದ ಇದು ಮಾಡಿರೋದ್ರಿಂದ ಫ್ರೀಯಾಗಿ ಅಂತ ಇನಿಷಿಯಲಿ ಮಾತಾಯಿತು ಸರ್. ಬಟ್ ನಮಗೆ ಆದಾಯ ಬರಲಿ ಅಂತ ಹಿಂದಿನ ಸಮಿತಿಯವರು ನಿಮಗೆ ಏನು ಬರುತ್ತೆ ಅದರಲ್ಲಿ 50-50 ಪ್ರಾಫಿಟ್ ಅಂತ ಮಾಡಿ, ಮಾನ್ಯ ಶಾಸಕರು ಹೇಳಿದ್ದು ಕರೆಕ್ಟ್ ಸರ್. ಈವನ್ ಐ ಡೋಂಟ್ ಅಗ್ರಿ, ಪ್ರಾಫಿಟ್ ಅನ್ನೋದಕ್ಕಿಂತ ರೆವೆನ್ಯೂ ಬೇಸಿಸ್ ಮೇಲೆ ಹೋಗಬೇಕು ಅಂತ ವಿ ಆರ್ ಟಾಕಿಂಗ್ ಟು KSTDC ಅಂಡ್ ಇನ್ ಪ್ರಿನ್ಸಿಪಲ್ ದೇ ಆರ್ ಆಲ್ಸೋ ಓಕೆ. ಈಗ ನಾವು ಗಾಲ್ಫ್ ಕ್ಲಬ್ ಆಗಲಿ ಏನೇ ಇದಾಗಲಿ ಸರ್, ಎವ್ರಿಬಡಿ ಇಸ್ ಆನ್ಸರಬಲ್ ಟು ಪಿಲಿಕುಲ ಡೆವಲಪ್ಮೆಂಟ್ ಅಥಾರಿಟಿ, ಸ್ಟೇಟ್ ಹಂತದಲ್ಲೂ ಕೂಡ ಇಲ್ಲೂ ಕೂಡ ನಮಗೆ ನಾವು ಅವ್ರಿಗೆ ಹೇಳಿರೋದು ಇದು ರೆಟ್ರೋಸ್ಪೆಕ್ಟಿವ್ ಆಗಿ 2006 ಕೆಲವರಿಗೆ ಕೊಟ್ಟಿದ್ದೀವಿ, 2009 ಕೆಲವರಿಗೆ ರೆಟ್ರೋಸ್ಪೆಕ್ಟಿವ್ ಆಗಿ ಇವಾಗ ಏನು ಸರ್ಕಾರ ನಿರ್ಧಾರ ಮಾಡುತ್ತೆ ಅದನ್ನ ನೀವು ಕೊಡಬೇಕು ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್, ಇನ್ಕ್ಲೂಡಿಂಗ್ KSTDC. ಒಂದು ಪ್ರಾಬ್ಲಮ್ ಏನಾಗುತ್ತೆ ಸರ್, ಕೋವಿಡ್ಗಿಂತ ಮುಂಚೆನೂ ಕೂಡ KSTDC ಅಲ್ಲಿ ಅಂದ್ರೆ ಫಂಕ್ಷನ್ ಆಗ್ತಾ ಇರಲಿಲ್ಲ ಸರ್. ಇನಿಷಿಯಲ್ JLR ಅಂತ ಆಯ್ತು, ಆಮೇಲೆ ಫಾರೆಸ್ಟ್ ಗೆಸ್ಟ್ ಹೌಸ್ ಅಂತ ಕೊಟ್ಟರು, ಆಮೇಲೆ ಕೊನೆಗೆ ಯಾರೂ ಅದನ್ನ ನಡೆಸಕ್ ಆಗ್ತಾನೆ ಇರೋದ್ರಿಂದ KSTDCಗೆ ಕೊಡ್ತೀವಿ. ಸೊ ಬೇಸಿಕಲಿ ಇಟ್ ಈಸ್ ನಾಟ್ ಅ ಪ್ರಾಫಿಟ್ ಮೇಕಿಂಗ್. ಮುಂದುವರಿದು ಸರ್, ಇವಾಗ ಯಾಕೆ ನಮಗೆ ಇನ್ನೂ ಅದನ್ನ ಮಾಡೋದಕ್ಕಾಗ್ತಿಲ್ಲ ಅಂದ್ರೆ 356.25 ಎಕರ್ಸ್ ಕೂಡ ಈಗಲೂ ಕೂಡ ರೆವೆನ್ಯೂ ಅಂತ ಇದೆ ಸರ್. ರೆವೆನ್ಯೂ ಇಂದ ನಾವು ಅದನ್ನ ITBT ಅಂಡ್ SNT ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡಬೇಕು. ಇದು ಕ್ಯಾಬಿನೆಟ್ ಅಲ್ಲಿ ಒಂದು ಪ್ರಪೋಸಲ್ ರೆಡಿ ಆಗ್ತಿದೆ ಸರ್, ಬಹುಶಃ ಇನ್ನು 2 ಕ್ಯಾಬಿನೆಟ್ ಒಳಗಡೆ ಆಗ್ತದೆ. ಒಂದ್ಸರಿ ಹಸ್ತಾಂತರ ಆದ್ಮೇಲೆ ಕೂಡ ಈ ಉಪಗುತ್ತಿಗೆಯಲ್ಲಿ ನಾವು ಅಫಿಷಿಯಲ್ ಆಗಿ PDA ಕಡೆಯಿಂದ ಮಾಡಬಹುದು ಸರ್. ಇದು ಒಂದೇ ಉದ್ದೇಶದಿಂದ ನಮಗೆ ಯಾವುದು ಅದು ರೆವೆನ್ಯೂ ಬರ್ತಿಲ್ಲ ಒಂದು ಸರ್. ಎರಡನೇದು, ನಾವು ರೆವೆನ್ಯೂ ಅವರಿಂದ ತಗೋಬೇಕಾದ್ರೆ ರೆವೆನ್ಯೂ ಜೊತೆಗೆ ಫಿಕ್ಸ್ಡ್ ಇಷ್ಟು ಅಂತಲೂ ಕೂಡ ನಾನು ಮಾಡಬೇಕು ಅಂತ ಇದೀವಿ ಸರ್. ಈಗ ಯಾಕಂದ್ರೆ ಅವ್ರಿಗೆ ರೆವೆನ್ಯೂ ಬರಲಿಲ್ಲ ಅಂದ್ರೆ ನಮಗೂ ಕೂಡ ರೆವೆನ್ಯೂ ಬರೋದಿಲ್ಲ. ಅದಕ್ಕೆ ಗಾಲ್ಫ್ ಕ್ಲಬ್ ಆಗಲಿ, ಮಾನಸ ವಾಟರ್ ಪಾರ್ಕ್ ಆಗಲಿ, KSTDC ಆಗಲಿ ಯಾರೇ ಇದಾದ್ರೂ ವರ್ಷಕ್ಕೆ ಮಿನಿಮಮ್ ಎಷ್ಟು ಕೊಡಬೇಕು, ಅದ್ರ ಮೇಲೆ ನಿಮ್ದು ರೆವೆನ್ಯೂ ಏನಿದೆ ಆ ಥರ ಮಾಡಬೇಕು ಅಂತ ಹೇಳಿ. ಮತ್ತು ಅವರು ಹೇಳ್ದಂಗೆ ಸರ್, ನಮ್ದು ಖರ್ಚು ಆಲ್ಮೋಸ್ಟ್ 11 ಕೋಟಿಯಿಂದ 13 ಕೋಟಿ ತನಕ ಡಿಪೆಂಡಿಂಗ್ ಆನ್ ಎಷ್ಟು ಪ್ರತಿ ವರ್ಷ. ಸಭೆಯಲ್ಲಿ ಸಮಿತಿಯ ಸದಸ್ಯರಾದ ಗುರುಮೆ ಸುರೇಶ್ ಶೆಟ್ಟಿ, ಡಾಕ್ಟರ್ ಮಂತರ್ಗೌಡ, ಶಿವಣ್ಣ BS, ಸಮಿತಿಯ ಉಪ ಕಾರ್ಯದರ್ಶಿ ಪುಟ್ಟ ಓಬಳರೆಡ್ಡಿ, ಜಿಲ್ಲಾ ಪಂಚಾಯತ್ನ CO ವಿನಾಯಕ್ ಕರ್ಪಾರಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್, ಪಿಲಿಕುಳ ವಿಜ್ಞಾನ ಕೇಂದ್ರದ ಡಾಕ್ಟರ್ ಶ್ರೀನಿಕೇತನ್ ಹಾಗೂ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶರಸಾಲಿಯನ್, V4 ನ್ಯೂಸ್, ಮಂಗಳೂರು.